ವೀರೇಶ್ವರ ದೇವಸ್ಥಾನ, ಸಾಗರದ ರಸ್ತೆ ಅಗಲೀಕರಣ, ಬರ ಪರಿಹಾರ ಸೇರಿದಂತೆ ಹಲವಾರು ಪ್ರಶ್ನೆಗಳಿಗೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ಸಾಗರದಲ್ಲಿ ಉತ್ತರಿಸಿದರು. ಪತ್ರಕರ್ತರ ಜೊತೆ ಸಂವಾದವನ್ನು ಅವರು ನಡೆಸಿದರು. ಬರ ಪರಿಹಾರಕ್ಕೆ 25 ಲಕ್ಷ ಹಣ ಬಂದಿದೆ. ಕುಡಿಯುವ ನೀರಿಗೆ ಮೊದಲ ಆದ್ಯತೆ. ಮಳೆ ಕೊರತೆಯಿಂದಾಗಿ ಸಿಗಂದೂರು ಲಾಂಚ್ ಸಂಚರಿಸುವುದು ಸಹ ಕಷ್ಟ. ಹಾಗಾಗಿ ಕೆಳಭಾಗಕ್ಕೆ ಸಿಮೆಂಟ್ ರ್ಯಾಂಪ್ಗಳನ್ನು ನಿರ್ಮಿಸಲು ಮುಖ್ಯಮಂತ್ರಿಗಳು ಈಗಾಗಲೇ 80 ಲಕ್ಷ ಬಿಡುಗಡೆ ಮಾಡಿದ್ದಾರೆ. ಯಾವುದೇ ರೀತಿಯಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಕಾಮಗಾರಿ ನಡೆಸುವುದಾಗಿ ಅವರು ತಿಳಿಸಿದರು. ಇನ್ನು ಯಾರೋ ಬಂದು ಹೋಗಿದ್ದಾರೆ ಬಿಟ್ಟರೆ ಲಿಂಬು ಸರ್ಕಲ್ ದೇವಸ್ಥಾನದಿಂದ ಯಾರ್ದು ಏನು ಅನ್ನೋದು ನೋಡಬೇಕು. ಒಂದು ಅದು ನನ್ನ ಗಮನಕ್ಕೆ ಇನ್ನೂ ಬಂದಿಲ್ಲ. 20 ಲಕ್ಷ ರೂಪಾಯಿ ಇಟ್ಟಿದ್ದಾರೆ ಅಂತ ಬಂದಿದೆ. 20 ಲಕ್ಷ ರೂಪಾಯಿ ಇಟ್ಟರೆ ಮಾಡೋದಲ್ಲ, ಅದು ಆ ಜಾಗ ಯಾರ್ದು, ಆ ದೇವಸ್ಥಾನ ಏನು ಅದನ್ನು ನೋಡಬೇಕಲ್ಲ. ಫೌಂಡೇಶನ್ ಹಾಕಿದ್ದಾರೆ, ದುಡ್ಡು ಎಲ್ಲಿಂದ ಬಂತು ಅದು ಆವಾಗ ಮಾಡಿದ್ದಾರೆ, ಅದನ್ನು ನೋಡಬೇಕು. ಮತ್ತು ಅದು ಕಮಿಟಿಯವ್ರು ಯಾರೇ ಅವ್ರನ್ನೆಲ್ಲ ನೋಡಿಬಿಟ್ಟು ನಾನು ಮಾಡಬೇಕು. ಹಾಗೆ ಮಾಡೋಕ್ಕೆ ಬಿಡೋದಿಲ್ಲ. ನಾವು ಕಮಿಟಿಯವ್ರನ್ನೆಲ್ಲ ಕರೆಸಿ ಯಾರು ಏನು ಅಂತ ನೋಡಿ ಮಾಡಬೇಕು. ಆ ಜಾಗ ಯಾರ್ದು, ಆ ಜಾಗದ ಇದು ಯಾರು, ಓನರ್ ಯಾರು, ಅಥವಾ ಪ್ರೈವೇಟು ಗೌರ್ಮೆಂಟು ಅದು ನೋಡಬೇಕು. ಗೌರ್ಮೆಂಟಿಂದ ಆದರೆ ನಾವು ಮುಜರಾಯಿ ಬರೆದು ಬಿಡ್ತೀವಿ, ಆಯಿತಾ. ಪ್ರೈವೇಟ್ನವರಾದರೆ ಅವ್ರು ಬಂದು ಕಾಂಡು ಮಾತಾಡಬೇಕು, ಇಲ್ಲ ಅವ್ರು ಮಾಡೋದಾದ್ರೆ ಅವ್ರು ಮಾಡ್ಕೋಬೋದು. ಅದು ಅರ್ಧ ಮುಜರಾಯಿ ಅರ್ಧ ಪ್ರೈವೇಟ್. ಹಾಗಾದರೆ ನಾವು ಮುಜರಾಯಿಗೆ ಬರೀತೀವಿ. ಮುಜರಾಯಿ ದೇವಸ್ಥಾನದ ಜಾಗನೂ ಮುಜರಾಯಿ ಆದರೆ ನಾವು ಅದನ್ನು ಹ್ಯಾಂಡ್ ಓವರ್ ಮಾಡಿ ಅದಕ್ಕೊಂದು ಕಮಿಟಿ ಮಾಡ್ತೀವಿ. ಮುಜರಾಯಿ ಆದರೆ ಹೊಸ ಕಮಿಟಿ ಮಾಡ್ತೀವಿ. ಕಮಿಟಿ ಮಾಡಿ ಅವ್ರ ಮುಖಾಂತರ ಅದು ಅಭಿವೃದ್ಧಿ ಮಾಡಕ್ಕೆ ಕೊಡ್ತೀವಿ. ದೇವಸ್ಥಾನದ ಹಿಂದ್ಗಡೆ ಹಾಗೆ ಸಮೇತ ನಮ್ಮ ಗಣಪತಿ ದೇವಸ್ಥಾನದ್ದು ಕಮಿಟಿ ಮಾಡ್ತೀವಿ. ಅಲ್ಲೂ ಹೊಸ ಕಮಿಟಿ ಮಾಡಿ ಆ 50 ಲಕ್ಷ ರೂಪಾಯಿ ಅಭಿವೃದ್ಧಿ ಮಾಡೋಕ್ಕೆ ಅವ್ರ ಕೈಗೆ ಕೊಡ್ತೀವಿ. ಆಮೇಲೆ ಇನ್ನೇನು ಬೇಕೋ ಅದು ಮಾಡೋಕ್ಕೆ ಮಾಡ್ತಾಯಿದ್ದೀವಿ. ಗಣಪತಿ ಕೆರೆ ಎದುರುಗಡೆನೂ ಸಹ ಪಾರ್ಕ್ ಮಾಡಬೇಕಂತ ಅವತ್ತು ಹೇಳಿದ್ದೆ. ಗಣಪತಿ ಕೆರೆ ಅಲ್ಲ, ಗಣಪತಿ ದೇವಸ್ಥಾನ ಎದುರುಗಡೆ ಪಾರ್ಕ್ ಆಗಬೇಕು. ಗಣಪತಿ ದೇವಸ್ಥಾನ ಕೆರೆ ಇದೆಯಲ್ಲ ಅದನ್ನು ಸಹ ಅಭಿವೃದ್ಧಿ ಮಾಡಬೇಕು. ಅಲ್ಲೆಲ್ಲ ಟೈಲ್ಸ್ ಹಾಕಿ ಜನರಿಗೆ ಕುತ್ಕೊಳ್ಳೋಕೆ ಒಳ್ಳೆ ಬೆಂಚ್ ಹಾಕಬೇಕಂತಲೂ ಮಾಡಿದ್ದೀನಿ. ಅದನ್ನು ಸಹ ಈಗಾಗಲೇ ನನ್ನ ಗಮನಕ್ಕಿದೆ. ಆಮೇಲೆ ಧ್ವಜಸ್ತಂಭದ್ದು ನೀವು ನೋಡಿದಂಗೆ 70 ಲಕ್ಷ ರೂಪಾಯಿ ಇಟ್ಟಿದ್ದೀನಿ. ಈಗ ಧ್ವಜಸ್ತಂಭದ್ದು 70 ಲಕ್ಷ ರೂಪಾಯಿ ಧ್ವಜಸ್ತಂಭ ಕೆಳಗಡೆ ಇಟ್ಟಿದ್ದೀನಿ. ಅದು ಪಾರ್ಕ್ ಮಾಡ್ತೀವಿ, ಮಕ್ಕಳು ಆಟ ಆಡೋಕ್ಕೆ ಮಾಡ್ತೀವಿ. ಅಲ್ಲೊಂದು ಫುಡ್ ಕೋರ್ಟ್ ಮಾಡ್ಬೇಕಂತ ಇದ್ದೀನಿ. ಫುಡ್ ಕೋರ್ಟ್ ಮಾಡಿ ಅಲ್ಲೇ ಮಕ್ಕಳು ಆಟ ಆಡಬೇಕು, ಅಲ್ಲೇ ತಿಂಡಿ ತಿನ್ನೋಕ್ಕೆ ಅವ್ರು ಮಾಡಬೇಕಾದ್ರೆ ತಾಲೂಕಿನ ಎಲ್ಲ ಅಂಗಡಿಗಳಲ್ಲಿ ಯಾರೂ ಎಲ್ಲೂ ಮಾಡೋಂಗಿಲ್ಲ. ಇನ್ಮೇಲೆ ಫುಡ್ ಕೋರ್ಟಲ್ಲೇ ಮಾಡಬೇಕು. ಹಳೆ ಬಸ್ ಸ್ಟ್ಯಾಂಡನ್ನು ಫುಡ್ ಕೋರ್ಟ್ ಮಾಡ್ತಾಯಿದ್ದೀವಿ. ಹಳೆ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಈಗ ಪೇಂಟ್ ಮಾಡೋಕ್ಕೆ ಹೇಳಿದ್ದೀನಿ ನಾಗಪ್ಪಗೆ. ಈಗ ಪೇಂಟ್ ನೋಡಿ ಎಷ್ಟು ವರ್ಷ ಆಯ್ತು, ಪೇಂಟೇ ಮಾಡಿಲ್ಲ, ಗಬ್ಬು ಹೊಡಿತೈತೆ ಅದು. ಅಲ್ಲಿ ಪೊಲೀಸ್ ಸ್ಟೇಷನ್ ಪಕ್ಕದ್ದು ಅದನ್ನೀಗ ಚೆಂದಾಗಿ ಪೇಂಟ್ ಮಾಡಿಸಿ ಈಗ ಅಲ್ಲಿ ಫುಲ್ಲು ರೆಡಿ ಮಾಡಿ ನಾನು ಒಂದು ಸರಿ ಹೋಗಿ ಪೇಂಟ್ ಆದಮೇಲೆ ಹೋಗ್ತೀನಿ. ಅಲ್ಲಿವರೆಗೆ ನಾನು ಹೋಗಲ್ಲ, ಯಾಕಂದ್ರೆ ನೋಡೋದು ಬೇಡ ಅಂತ. ಪೇಂಟ್ ಆದಮೇಲೆ ಹೋಗಿ ಅಲ್ಲಿ ಫುಡ್ ಕೋರ್ಟ್ ಮಾಡ್ತೀನಿ. 3 ಕಡೆ ಫುಡ್ ಕೋರ್ಟ್ ಮಾಡ್ತಾಯಿದ್ದೀನಿ. 3 ಕಡೆ ಯಾರೂ ಇನ್ಮೇಲೆ ಅಂಗಡಿ ಟಾರ್ಪಲ್ ಹಾಕೊಂಡಿರೋವಂಥ ಪ್ರಶ್ನೆ ಇಲ್ಲ. ಫುಡ್ ಕೋರ್ಟಲ್ಲೇ ಹೋಗಬೇಕು, ಫುಡ್ ಕೋರ್ಟಲ್ಲೇ ಇರಬೇಕು. ಅಲ್ಲೆಲ್ಲ ಅಂಗಡಿ ಮಾಡಿದರೆ ಯಾವ ಅಂಗಡಿನೂ ಬಿಡೋದಲ್ಲ. ನಗರಸಭೆಗೆ ಹೇಳಿ ಖಾಲಿ ಮಾಡ್ತೀವಿ. 3 ಕಡೆ ಫುಡ್ ಕೋರ್ಟ್, ಯಾಕಂದರೆ ಟೂರಿಸ್ಟ್ ಪ್ಲೇಸ್ ನಮ್ಮ ಸಾಗರ. ಬಂದವರೆಲ್ಲ ಅಲ್ಲಿ ಬರಬೇಕು ಅನ್ನೋ ನಮ್ಮ ಉದ್ದೇಶ. ಚೆಂದ ಮಾಡಿಕೊಡ್ತೀನಿ, ಒಳ್ಳೆ ಫುಡ್ ಕೋರ್ಟ್ ಮಾಡಿಕೊಟ್ಟು ಕೊಡ್ತೀನಿ. ಅವರು ಅಲ್ಲಿ ನಡೆಸ್ತೀನಿ. ಏನರಪ್ಪ ಬಂದ್ ಮಾಡಿಸಿ, ಜೈಲು ಶಿಫ್ಟ್ ಮಾಡಿಸಿ, ಆನಂತರ ಈಗ ಅದಕ್ಕೆ 1.26 crores ಅದು ಬಂದಿದೆ. ಅದು ಟೆಂಡರ್ ಆಗಿದೆ. ಟೆಂಡರ್ ಓಪನ್ ಆಯ್ತು ಸರ್. 1,26 ಲಕ್ಷ ಬಂದಿದೆ. ಅದು ಸಹ ಟೆಂಡರ್ ಆಗಿದೆ. ಅಂದರೆ ಎಲ್ಲ ಈಗ ದೇವಸ್ಥಾನಕ್ಕೆ 50 ಲಕ್ಷ ಬಂದಿದೆ. ಯಾವುದು ಹಳೆಯದು ಇದಿದೆ, ಅದು 50 ಲಕ್ಷ ಇದೆ. ಹೇಳ್ತೀನಿ. ಈ 50 ಲಕ್ಷನೂ ಸಹ ದೇವಸ್ಥಾನದ ಇವತ್ತು ಏನು ನಮ್ಮ ಭಾಳ ಪವಿತ್ರವಾದಂಥ ಮಹಾಗಣಪತಿ ದೇವಸ್ಥಾನ, ಹೆಬ್ಬಾಗಿಲು ನಮ್ಮ 2 ದೇವಸ್ಥಾನಗಳೆಲ್ಲ ನಮಗೆ ಅದನ್ನು ಈಗ ಅಭಿವೃದ್ಧಿ ಪಡಿಸೋಕ್ಕೋಸ್ಕರ ಅದು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ವಿ. ಈಗ ಅದಕ್ಕೆ ಅಲ್ಲಿಯ ಸ್ಥಳೀಯವ್ರನ್ನ ಇಟ್ಕೊಂಡು ನಾವು ಕೂತ್ಕೊಂಡು ಆ ಗೋಪುರ ಬಿದ್ದೋಗಿ ಟಾರ್ಪಲ್ ಹಾಕಿದ್ದಾರೆ. ಈಗ ಅದನ್ನು ಹಿಂದೆನೂ ನಾನು ಹೇಳಿದ್ದೀನಿ. ಅವರೆಲ್ಲ ಬಂದು ಸರ್ ಹೇಗೆ ಮಾಡಬೇಕು, ನೀವು ಮಾಡಿರಿ, ನಾವು ಅಮೌಂಟ್ ಕೊಡ್ತೀರಿ, ನಾನು ಮಾಡಿಸ್ಕೊಡ್ತಿದ್ದೆ. ಆವಾಗಲೂ ಹೇಳಿದ್ದೆ ನಾನು. ಅದು ಇಲ್ಲ ಅಂದರೆ ಪರವಾಗಿಲ್ಲ, ನನ್ನ ಶಾಸಕರ ನಿಧಿಯಲ್ಲೂ ಕೊಡ್ತೀನಿ, ಬೇಗ ಮಾಡಿರಿ ಅಂತೇಳಿ ಅವ್ರ ಹತ್ರ ಒಂದು ಸರಿ ಮಾತಾಡಿದ್ದೆ. ಒಂದು ಸರಿ ಬಂದು ನೋಡೋಗಿದ್ದೆ. ಆವಾಗ ಸೋರಬೇಕಾದ್ರೆ ತಕ್ಷಣ ಸೀಟ್ ಹಾಕ್ಸ್ಕೊಟ್ಟಿದ್ದ ಮಳೆಗಾಲದಲ್ಲಿ. ಆವಾಗ ಸೋರೋದು ನಿಂತೋಯ್ತು. ಹಾಗೆ ಅದನ್ನು ಏನು ಮಾಡಬೇಕು, 50 ಲಕ್ಷ ರೂಪಾಯಲ್ಲಿ ಗೋಪುರ ರೆಡಿ ಮಾಡಬೇಕು. ಒಂದು ಆ ಸೋರೋದು ನಿಲ್ಲಕ್ಕೆ ಏನಾದ್ರು ವ್ಯವಸ್ಥೆ ಮಾಡಬೇಕು, ಅದನ್ನು ಮಾಡ್ತಾಯಿದ್ವಿ. ಸಾಗರದ ಮತ್ತು ಒಂದೇ ಅಲ್ಲ, ಪ್ರತಿಯೊಂದು ರೂರಲ್ ಭಾಗದಲ್ಲೂ ಸಹ ಈಗ ಸರ್ಕಾರ ನಮಗೆ ಎಕ್ಸ್ಟ್ರಾ 25 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತಾಯಿದ್ದಾರೆ. ಯಾವುದು ಒಂದು ತಾಲೂಕಿಗೆ 25 ಕೋಟಿ ರೂಪಾಯಿ ರಸ್ತೆ, ದೇವಸ್ಥಾನಗಳಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಬೇರೆ ಮಾಡ್ತಾಯಿದ್ದಾರೆ. ಅದು ಬೇರೆ. ಅದಕ್ಕೆ ಒಂದು 25 ಕೋಟಿ ಎಮರ್ಜೆನ್ಸಿ ಕೊಡ್ತಾಯಿದ್ದಾರೆ, ನಮಗೆ ಕೊಟ್ಟಿದ್ದಾರೆ. ಅದರಲ್ಲಿ ಈಗಾಗಲೇ ದೇವಸ್ಥಾನ ಮತ್ತು ರಸ್ತೆ ಕೊಟ್ಟಿದ್ದೀವಿ, ಮತ್ತು ಕೆರೆಗಳಿಗೆ ಕೆಲವು ಕೊಟ್ಟಿದ್ದೀವಿ. ಅದರಿಂದ ಇವೆಲ್ಲವನ್ನೂ ಮಾಡೋ ರೀತಿಯಲ್ಲಿ ಸಾಗರದ
ಪೂರ್ತಿ ಭಾಗದ ಅಭಿವೃದ್ಧಿ ಪರ ಮಾಡ್ತಾಯಿದ್ವಿ. ಕುಡಿಯೋ ನೀರಿನ ಯೋಜನೆಯಲ್ಲಿ ಈಗಾಗಲೇ ಇಲ್ಲಿ ಬಂದುಬಿಟ್ಟಿದೆ ದುಡ್ಡೆಲ್ಲ JJMದೆಲ್ಲ ದುಡ್ಡು ಬಂದಿದೆ. ಸಿಟಿದು ಬಿಟ್ಟು ರೂರಲ್ಗೆಲ್ಲ ಕೆಲಸ ನಡೀತಾ ಇದೆ. ಎಲ್ಲ ಗುದ್ದಿ ಶುರು ಮಾಡಿದ್ವಿ. ಅದು ಸಹ ಫಸ್ಟು 127 ಕೋಟಿ, ಆಮೇಲೆ 100 ಚಿಲ್ಲರೆ ಕೋಟಿ ಬಂದಿದೆ. ಈಗ ಹೊಸನಗರದಲ್ಲಿ 283 ಕೋಟಿ ರೂಪಾಯಿ ಈಗಾಗಲೇ ರಿಲೀಸ್ ಆಗಿದೆ. ಅದು ಟೆಂಡರ್ ಆಗಿದೆ. ಅದನ್ನು ಶಂಕುಸ್ಥಾಪನೆ ಮಾಡಬೇಕು. ಅವೆಲ್ಲವನ್ನ ಇಟ್ಕೊಂಡು ಈಗ ಕೆಲಸ ಮಾಡಬೇಕಾಗಿದೆ. ನನಗತ್ತೆ ಇನ್ನೂ ಯಾರೋ ಬಂದು ಹೋಗಿದ್ದಾರೆ ಬಿಟ್ಟರೆ ಲಿಂಬು ಸರ್ಕಲ್ ದೇವಸ್ಥಾನದಿಂದ ಯಾರ್ದು ಏನು ಅನ್ನೋದು ನೋಡಬೇಕು. ಅದು ನನ್ನ ಗಮನಕ್ಕೆ ಇನ್ನೂ ಬಂದಿಲ್ಲ. 20 ಲಕ್ಷ ರೂಪಾಯಿ ಇಟ್ಟಿದ್ದಾರೆ ಅಂತ ಬಂದಿದೆ. 20 ಲಕ್ಷ ರೂಪಾಯಿ